ಸರ್ ಏನಂತ ಹೇಳಿದ್ರೆ ಈ ಬೆಟ್ಟಿಂಗ್ ಆಪ್ ಅನ್ನು ಇಲ್ಲಿಗಲ್ ಬೆಟ್ಟಿಂಗ್ ಆಪ್ ಅನ್ನು ಪ್ರಮೋಟ್ ಮಾಡ್ತಿದ್ದ ಕೆಲವು ಹೀರೋಗಳ ಸೆಲೆಬ್ರಿಟಿಗಳ ವಿರುದ್ಧ ಕೇಸ್ ಆಗಿದೆ. ಇದು ಒಳ್ಳೇದಂತ ಅನಿಸುತ್ತೆ, ಏನ್ ಅನಿಸ್ತು ಇದ್ರ ಬಗ್ಗೆ? ನೋಡಿ, ಆಡ್ ಬರುವಾಗಲೇ ಅದ್ರಲ್ಲಿ ಹೇಳ್ತಾರೆ ನೀವು ಎಷ್ಟೆಷ್ಟು ಹಣ ಹಾಕಿ ಅದರ ನೋಡ್ಬೇಕು, ಪ್ಲಸ್ ಮಕ್ಕಳೆಲ್ಲ ಆಡಬಾರ್ದು ಅಂತ ಹೇಳಿ. ಸೆಲೆಬ್ರಿಟೀಸ್ ಆದರೆ ಅವರಿಗೆ ತುಂಬಾ ಫ್ಯಾನ್ಸ್ ಎಲ್ಲ ಇರ್ತಾರೆ, ಮತ್ತೆ ಅವರ ಫ್ಯಾನ್ಸ್ ಅವರನ್ನೆಲ್ಲ ಫಾಲೋ ಮಾಡ್ತಾರೆ. ಅದಕ್ಕೆ ಅವರು ಬೆಟ್ಟಿಂಗ್ ಆಪ್ಸ್ ಎಲ್ಲ ಪ್ರಮೋಟ್ ಮಾಡಿದ್ರೆ ಅದು ಫ್ಯಾನ್ಸ್ ಅವರನ್ನ ಫಾಲೋ ಮಾಡ್ತಾರೆ. ಅಂದ್ರೆ ಈಗ ಇರೋ ಜನರಿಗೆ ಗೊತ್ತಾಗ್ತದೆ ಅದಕ್ಕೆ ಸ್ಕ್ಯಾಮ್ ಅಂತ, ಬಟ್ ಆದ್ರೂ ಅವ್ರು ಅದರಲ್ಲಿ ದುಡ್ಡು ಹಾಕ್ತಾರೆ, ದುಡ್ಡು ಹಾಕಿ ಮತ್ತೆ ಕಳ್ಕೊಳ್ತಾರೆ. ಸೆಲೆಬ್ರಿಟೀಸ್ ನ ತುಂಬಾ ನಂಬ್ತಾರೆ. ಸೆಲೆಬ್ರಿಟೀಸ್ ಅಂತದಕ್ಕೆಲ್ಲ ಕೈ ಹಾಕ್ಲಿಕ್ಕೆ ಹೋಗ್ಬಾರ್ದು. ಹಾಕುದಾದ್ರೆ ದೇ ಶುಡ್ ಸಿ ವೆದರ್ ಇಟ್ ಇಸ್ ಲೈಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸರಿ ಫಾಲೋ ಆಗ್ತಾ ಉಂಟಾ ಅದೆಲ್ಲ ನೋಡ್ಬೇಕು ಅವರು. ಸರ್ ಏನಂತ ಹೇಳಿದ್ರೆ ಈ ಬೆಟ್ಟಿಂಗ್ ಆಪ್ ಅನ್ನು ಇಲ್ಲಿಗಲ್ ಬೆಟ್ಟಿಂಗ್ ಆಪ್ ಅನ್ನು ಪ್ರಮೋಟ್ ಮಾಡ್ತಿದ್ದ ಕೆಲವು ಹೀರೋಗಳ ಸೆಲೆಬ್ರಿಟಿಗಳ ವಿರುದ್ಧ ಕೇಸ್ ಆಗಿದೆ. ಇದು ಒಳ್ಳೇದಂತ ಅನಿಸುತ್ತೆ, ಏನ್ ಅನಿಸ್ತು ಇದ್ರ ಬಗ್ಗೆ? ಇದು ಒಳ್ಳೆದೇ ಅನಿಸ್ತದೆ, ಏಕೆಂದ್ರೆ ಇಂಥ ಬೆಟ್ಟಿಂಗ್ ಆಪ್ ಇಂದ ಮಿಡಲ್ ಕ್ಲಾಸ್ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವರು ಹಣ ಸಿಗುತ್ತೆ ಅಂತ ಹೇಳಿ ತುಂಬಾ ಹಣ ಎಲ್ಲ ಹಾಕುತ್ತಾರೆ, ಮತ್ತೆ ಅದರಿಂದ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. ಪ್ಲಸ್ ಲೋನ್ ಎಲ್ಲ ತಗೊಂಡು ಹಾಕ್ತಾರೆ ಅವರು ಬೇರೆಯವರಿಂದ, ಮತ್ತೆ ರಿಕವರಿ ಆಗ್ಲಿಲ್ಲ ಆದ್ರೆ ಅವರಿಗೆ ಕಷ್ಟ ಆಗುತ್ತೆ, ಮತ್ತೆ ತುಂಬಾ ಸುಸೈಡ್ ಎಲ್ಲ ಆಗ್ತದೆ ಅದರ ವಜೆಸಿಂದ. ಸೊ ಐ ಥಿಂಕ್ ಒಳ್ಳೆಯದೇ ಕೇಸ್ ಹಾಕಿದ್ರೆ, ಪ್ಲಸ್ ರಿಕವರಿ ಮಾಡ್ಲಿಕ್ಕೆ ನೋಡ್ಬೇಕು ಗವರ್ಮೆಂಟ್. ಮತ್ತೆ ಇಂಥ ಬ್ಯಾಟಿಂಗ್ ಆಪ್ಸ್ ಗೆ ಬ್ಯಾನೇ ಹಾಕ್ಬೇಕು. ನೋಡಿ, ಆಡ್ ಬರುವಾಗಲೇ ಅದ್ರಲ್ಲಿ ಹೇಳ್ತಾರೆ ನೀವು ಎಷ್ಟೆಷ್ಟು ಹಣ ಹಾಕಿ ಅದರ ನೋಡ್ಬೇಕು, ಮಕ್ಕಳೆಲ್ಲ ಆಡಬಾರ್ದು ಅಂತ ಹೇಳಿ. ಪುನಃ ಹಣ ಸಿಗುತ್ತೆ ಅಂತ ಅದೇ ಲಾಲಚಲ್ಲಿ ಹೋದ್ರೆ ಬೀಳ್ತಾರೆ. ಸರ್ಕಾರ ಗಮನ ಹೊತ್ಬೇಕು, ಅದು ಸಂಪೂರ್ಣವಾಗಿ ಅವರು ನಿಷೇಧ ಮಾಡಿಸ್ಬೇಕು. ಎರಡು ಕೂಡ, ಲೀಗಲ್ಸ ಇಲ್ಲೀಗಲ್ಸ. ಬೆಟ್ಟಿಂಗ್ ಆಪ್ ಇರಲೇಬಾರದು. ಬೆಟ್ಟಿಂಗ್ ಇಂದ ಜಾಸ್ತಿ ಹಣ ಎಲ್ಲ ಲಾಸ್ ಆಗುತ್ತೆ. ಸರಿ, ಬಿಕಾಸ್ ಯಂಗ್ಸ್ಟರ್ಸ್ ನ ಮೇಲೆ ತುಂಬಾ ಪ್ರಭಾವ ಬೀಳ್ತದೆ. ಅವರ ಈಗ ಕರೆಂಟ್ಲಿ ಎಜುಕೇಶನ್ ತಗೊಳ್ಳುವ ಯಂಗ್ಸ್ಟರ್ಸ್ ಬೇರೆ ವಿಷಯದಲ್ಲಿ ಸಹ ಇನ್ವಾಲ್ವ್ ಆಗ್ತಾರೆ ಆ್ಯಂಡ್ ಮನಿ ಸಹ ವೇಸ್ಟ್ ಮಾಡ್ಕೊಳ್ತಾರೆ. ಲೈಕ್ ದುಡ್ಡಿದ್ದು ಕಷ್ಟಪಟ್ಟು ಮಾಡಿದ ಹಣ ಎಲ್ಲ ಅದರ ಮೇಲೆ ವೇಸ್ಟ್ ಆಗ್ತದೆ. ಬೆಟ್ಟಿಂಗ್ ಇಸ್ ನಾಟ್ ಸೋ ಗುಡ್ ಬಿಕಾಸ್ ಅದ್ರಲ್ಲಿ ಗ್ಯಾರಂಟಿ ಇರೋದು ಸಹ ಇಲ್ಲ. ಎಜುಕೇಶನ್ಗೆ ಅದ್ರ ಬದಲು ಯೂಸ್ ಮಾಡ್ಬೋದು. ಅವರಿಗೆ ಲೈಕ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಬೇಕು ಆ್ಯಂಡ್ ಸೆಲೆಬ್ರಿಟೀಸ್ ನ ತುಂಬಾ ನಂಬ್ತಾರೆ. ಸೆಲೆಬ್ರಿಟೀಸ್ ಅಂತದಕ್ಕೆಲ್ಲ ಕೈ ಹಾಕ್ಲಿಕ್ಕೆ ಹೋಗ್ಬಾರ್ದು. ಹಾಕುದಾದ್ರೆ ದೇ ಶುಡ್ ಸಿ ವೆದರ್ ಇಟ್ ಇಸ್ ಲೈಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸರಿ ಫಾಲೋ ಆಗ್ತಾ ಉಂಟಾ ಅದೆಲ್ಲ ನೋಡ್ಬೇಕು ಅವರು. ಲೈಕ್ ಫೈನ್ ಎಲ್ಲ ಹಾಕಿ ಪೆನಾಲ್ಟಿ ಎಲ್ಲ ಹಾಕ್ಬೋದು ಸೆಲೆಬ್ರಿಟೀಸ್ಗೆ ಇಂಥದೆಲ್ಲ ಮಾಡೋದಕ್ಕೆ. ಅವರ ಕರಿಯರ್ ಕಷ್ಟದಲ್ಲಿದ್ರೆ ಬೇರೆಯವರಿಗೆ ಸಹ ಅವರು ಅಂಥದೆಲ್ಲ ಮಾಡೋದು. ಸೆಲೆಬ್ರಿಟೀಸ್ ಆದರೆ ಅವರಿಗೆ ತುಂಬಾ ಫ್ಯಾನ್ಸ್ ಎಲ್ಲ ಇರ್ತಾರೆ, ಮತ್ತೆ ಅವರ ಫ್ಯಾನ್ಸ್ ಅವರನ್ನೆಲ್ಲ ಫಾಲೋ ಮಾಡ್ತಾರೆ. ಅದಕ್ಕೆ ಅವರು ಬೆಟ್ಟಿಂಗ್ ಆಪ್ಸ್ ಎಲ್ಲ ಪ್ರಮೋಟ್ ಮಾಡಿದ್ರೆ ಅದು ಫ್ಯಾನ್ಸ್ ಅವರನ್ನ ಫಾಲೋ ಮಾಡ್ತಾರೆ. ಹಾಗೆ ಅವರು ಬೆಟ್ಟಿಂಗ್ ಆಪ್ಸ್ ಎಲ್ಲ ಪ್ರಮೋಟ್ ಮಾಡಿ ಜನರು ಸಹ ಹಣ ಹಾಕಿ ಮತ್ತೆ ತುಂಬಾ ಲಾಸ್ ಎಲ್ಲ ಮಾಡ್ತಾರೆ, ಸಾಲ ಎಲ್ಲ ತಗೊಳ್ತಾರೆ. ಅದರ ಬಗ್ಗೆ ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡಬೇಕು. ಗೌರ್ಮೆಂಟ್ ಸಹ ತುಂಬಾ ಆಕ್ಷನ್ಸ್ ತಗೊಳ್ಬೇಕು. ಮತ್ತೆ ಸ್ವಲ್ಪ ಕೆಲವನ್ನೆಲ್ಲ ಬ್ಯಾನ್ ಸಹ ಮಾಡಬೇಕು, ಬಾಯ್ಕಾಟ್ ಮಾಡಬೇಕು. ಹಾಗೆ ತುಂಬಾ ಜನರ ಜೀವನ ಸಹ ಹಾಳಾಗ್ತದೆ. ತುಂಬಾ ಜನರು ಇದು ಲೋನ್ಸ್ ಎಲ್ಲ ತಗೊಳ್ಳು ಬೆಟ್ಟಿಂಗ್ ಆಪ್ಸ್ ಎಲ್ಲ ಆಡ್ತಾರೆ. ಸೊ ಅದು ಫೈನಾನ್ಷಿಯಲ್ ಕ್ರೈಸಿಸ್ ಎಲ್ಲ ಆಗ್ತದೆ. ಅವರಿಗೆ ಬೇಡ ಅನ್ನಿಸ್ತದೆ ಅದು. ಇವ್ರು ಪ್ರಮೋಟ್ ಮಾಡಬಾರ್ದು. ಗೌರ್ಮೆಂಟ್ ಅದನ್ನೆಲ್ಲ ಬ್ಯಾನ್ ಮಾಡ್ಬೇಕಂತ ಹೇಳಿ, ಇಲ್ಲ ಅವರಿಗೆ ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿ ಹೇಳ್ಬೇಕಂತ ಅನ್ನಿಸ್ತದೆ. ಅಂದ್ರೆ ಈಗ ಇರೋ ಜನರಿಗೆ ಗೊತ್ತಾಗ್ತದೆ ಅದಕ್ಕೆ ಸ್ಕ್ಯಾಮ್ ಅಂತ, ಬಟ್ ಆದ್ರೂ ಅವ್ರು ಅದರಲ್ಲಿ ದುಡ್ಡು ಹಾಕ್ತಾರೆ, ದುಡ್ಡು ಹಾಕಿ ಮತ್ತೆ ಕಳ್ಕೊಳ್ತಾರೆ. ಆದ್ರೆ ಅದನ್ನೆಲ್ಲ ಮಾಡಬಾರ್ದು. ಯಾಕಂದ್ರೆ ದುಡ್ಡು ಹಾಕುದು ಹೇಗೆ ಸಹ ಸಾಲ ಮಾಡಿ ಹಾಕ್ತಾರೆ, ಅದನ್ನು ಮತ್ತೆ ಬರುದಿಲ್ಲ. ಅದು ಬೆಟ್ಟಿಂಗ್ ಹೇಗೆ ಸಹ ಸ್ಕ್ಯಾಮ್ ಅದು ಆಗುದಿಲ್ಲ, ದುಡ್ಡು ಬರುದಿಲ್ಲ. ನಾವೇ ಜಾಗ್ರತೆ ವಹಿಸ್ಕೊಂಡು ನಾವೇ ಅದರಿಂದ ಆದಷ್ಟು ದೂರ ಇದ್ದು ಅದರ ಬಗ್ಗೆ ಥಿಂಕ್ ಮಾಡದೆ ನಾವು ಮಾಡೋ ಕೆಲಸ ಕರೆಕ್ಟ್ ಮಾಡ್ಕೊಂಡೋದ್ರೆ ಆಗ್ತದೆ.